ರಾಜ್ಯದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಈಗ ನೇರ ದೃಶ್ಯದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಬೀದರ್ನಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ, ಹುಬ್ಬಳ್ಳಿಯಿಂದ, ಕಲಬುರಗಿಯಿಂದ, ಮಂಡ್ಯದಿಂದ, ಮಂಗಳೂರಿನಿಂದ, ಶಿವಮೊಗ್ಗದಿಂದಲೂ ಕೂಡ ಆಯಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಈಗ ಏಕಕಾಲಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೊದಲಿಗೆ ನಾವು ಗಮನಿಸ್ತಾ ಹೋಗೋಣ. ಬೀದರ್ನಲ್ಲಿರುವ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಪಾಕ್ ಐಎಸ್ಐ ಏಜೆಂಟ್ಗಳಿಂದ ಬಾಂಬ್ ಸ್ಫೋಟದ ಸಂಚಿನ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬಾಂಬ್ ಬ್ಲಾಸ್ಟಿಂಗ್ ಸುದ್ದಿಯಿಂದ ಗುರುದ್ವಾರದಲ್ಲಿ ಆತಂಕ ಎದುರಾಗಿದೆ. ಬಾಂಬ್ ಬ್ಲಾಸ್ಟ್ ಮಾಡ್ತೇವೆ ಅಂತ ಹೇಳಿ ಇಮೇಲ್ ಮೂಲಕ ಬೆದರಿಕೆಯನ್ನು ಹಾಕಿದ್ದಾರೆ. ಅಮೃತಕುಂಡ ಸರೋವರ ಯಾತ್ರಿಕ ನಿವಾಸ ಟಾರ್ಗೆಟ್ ಮಾಡಿರುವಂತ ಇಮೇಲ್ ಅದು. ಸುದ್ದಿ ತಿಳಿತಾ ಇದ್ದಂತೆ ಗುರುದ್ವಾರದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಬಂದಿದೆ ಸ್ಥಳಕ್ಕೆ. ಟಾಕ್ ಸ್ಕ್ವಾಡ್ ಕೂಡ ಶೋಧ ಮಾಡ್ತಾ ಇದೆ. ಎಸ್ಪಿ, ಡಿವೈಎಸ್ಪಿ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರಿಂದ ಪರಿಶೀಲನೆ ನಡೆಯುತ್ತಿದೆ. ಸದ್ಯ ಯಾವುದೇ ಸ್ಫೋಟಕ ಪದಾರ್ಥಗಳು ಪತ್ತೆಯಾಗಿಲ್ಲ. ತಮಿಳುನಾಡಿನ ಡ್ರಗ್ಸ್ ಸ್ಮಗ್ಲರ್ ಜಾಫರ್ ಕೃತಿಕಾ ಹೆಸರಲ್ಲಿ ಮೇಲ್ ಬಂದಿದೆ. ಸದ್ಯಕ್ಕೆ ಇದು ಬಹಳ ಸೂಕ್ಷ್ಮ ವಿಚಾರ ಆಗಿದ್ದರಿಂದಾಗಿ ಡಾಗ್ ಸ್ಕ್ವಾಡ್ ಮತ್ತೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಥಳದಲ್ಲಿ ಬಂದು ಗುರುದ್ವಾರದಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಮೇಲ್ ಬಂದಿರುವಂತ ಅಕೌಂಟ್ ಇದೆಯಲ್ಲ, ಅದು ಯಾವುದು ಏನು ಎತ್ತ ಅಂತ ಹೇಳಿ ನೋಡಿದಾಗ ತಮಿಳುನಾಡಿನ ಡ್ರಗ್ಸ್ ಸ್ಮಗ್ಲರ್ ಜಾಫರ್ ಕೃತಿಕಾ ಹೆಸರಲ್ಲಿ ಮೇಲ್ ಬಂದಿದೆ. ಗುರುದ್ವಾರವನ್ನ ಬ್ಲಾಸ್ಟ್ ಮಾಡೋದಾಗಿ ಮೇಲ್ನಲ್ಲಿ ಆತ ಮೆಸೇಜ್ ಮಾಡಿದ್ದಾನೆ, ಸಂದೇಶವನ್ನ ರವಾನಿಸಿದ್ದಾನೆ. ಇದರಿಂದಾಗಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಜನರು ಕೂಡ ಅಲರ್ಟ್ ಆಗಿದ್ದಾರೆ. ಡಾಗ್ ಸ್ಕ್ವಾಡ್ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳವೂ ಕೂಡ ಬೀದರ್ನ ಗುರುದ್ವಾರದಲ್ಲಿ ಈಗ ಮೊಕ್ಕಾಂ ಹೂಡಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಎಸ್ಪಿ, ಡಿವೈಎಸ್ಪಿ ಸೇರಿದಂತೆ 50ಕ್ಕೂ ಹೆಚ್ಚು ಪೊಲೀಸರ ತಂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ದಕ್ಷಿಣ ಭಾರತದ ಏಕೈಕ ಪವಿತ್ರ ಗುರುದ್ವಾರ ಕೂಡ ಬಾಂಬ್ ಬೆದರಿಕೆ ಕರೆ ಬಂದದ ಅಂತ ಹೇಳ್ಬೋದು. ನಾವು ಗುರುದ್ವಾರ ಒಳಗಡೆ ಇದ್ದೀವಿ, ನೀವು ನೋಡಬಹುದು. ನೀವು ದಕ್ಷಿಣ ಭಾರತದ ಏಕೈಕ ಶ್ರೀ ಗುರು ನಾನಕ್ ದೇವ್ಜಿ ಏನು ಈಗಾಗಲೇ ಒಂದು ನಾನಕ್ ಜರ ಇದೆ. ಈ ಒಂದು ಬೀದರ್ನಲ್ಲಿದ್ದಂತ ಗುರು ನಾನಕ್ ಕೂಡ ತಮಿಳುನಾಡು ಮೂಲದಿಂದ ಬಾಂಬ್ ಬೆದರಿಕೆ ಕರೆ ಬಂದ್ರ ಮೇಲ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಭಕ್ತರಲ್ಲೆಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಟ್ಟಿ ಸೇರಿದಂತೆ ಸುಮಾರು 30ರಿಂದ 40 ಜನ ಪೊಲೀಸರು ಗುರುದ್ವಾರಕ್ಕೆ ಭೇಟಿ ಮಾಡುವ ಮೂಲಕ ಬಾಂಬ್ ನಿಷ್ಕ್ರಿಯ ದಳ ಇರಬಹುದು, ಮತ್ತೆ ಡಾಗ್ ಸ್ಕ್ವಾಡ್ ಇರಬಹುದು, ಸಾಕಷ್ಟು ಜನ ಸಿಬ್ಬಂದಿಗಳು ವಿಶೇಷವಾಗಿ ಸರೋವರ ಅಂತ ಹೇಳ್ತಾರೆ, ಅಮೃತ ಕುಂಡ ಅಂತ ಹೇಳ್ತಾರೆ, ಅದನ್ನ ನಾವು ಬ್ಲಾಸ್ಟ್ ಮಾಡ್ತೀವಿ, ಮತ್ತೆ ಯಾತ್ರಿ ನಿವಾಸ್ ಕೂಡ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಕರೆ ಬಂದದ. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗೋ ಮೂಲಕ ಸುಮಾರು 30ರಿಂದ 40 ಜನ ಪೊಲೀಸರು ಗುರುದ್ವಾರಕ್ಕೆ ಭೇಟಿ ಮಾಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಪರಿಶೀಲನೆ ನಡೆಸುವ ಮೂಲಕ ಈಗಾಗಲೇ ಇಲ್ಲಿ ಇದ್ದಂತ ಭದ್ರತಾ ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ, ಯಾವಾಗ ಬರ್ತಾರ, ಏನಿಲ್ಲ ಅವ್ರಿಗೆ ಕೂಡ ಅಲರ್ಟ್ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿಗಳಿಗೆ ಕೂಡ ವಿಚಾರಣೆ ಮಾಡಿದ್ದಾರೆ. ಹೀಗಾಗಿ ಈಗಾಗಲೇ ಪವಿತ್ರ ಅಂದ್ರೆ ಈ ಭಾಗದಲ್ಲಿ ದಕ್ಷಿಣ ಭಾರತ ಏಕೈಕ ಗುರುದ್ವಾರ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೇಲ್ ಬಂದದ. ಆ ಒಂದು ಹಿನ್ನೆಲೆಯಲ್ಲಿ ಗುರುದ್ವಾರ ಆಡಳಿತ ಮಂಡಳಿ ಕೂಡ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನೀವು ಈಗಾಗಲೇ ನೋಡಬಹುದು, ಎದುರುಗಡೆ ಕಾಣಿಸ್ತಿದ್ದಂತ ಅಮೃತ ಕುಂಡ, ಈ ಒಂದು ಅಮೃತ ಕುಂಡ ಇರಬಹುದು, ಗುರುದ್ವಾರ ಎದುರುಗಡೆ ಇದ್ದಂತ ಸರೋವರ ಇರಬಹುದು, ಮತ್ತೆ ಅದೇ ಯಾತ್ರಿ ನಿವಾಸ ಇರಬಹುದು, ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೇಲ್ ಬಂದಿದೆ. ಆ ಮೇಲ್ ಹಿನ್ನೆಲೆಯಲ್ಲಿ ನಿಜಕ್ಕೂ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟೊಂದು ಅಲರ್ಟ್ ಆಗಿದೆ. ಯಾರು ಕೂಡ ಭಯ ಪಡಬಾರದು, ನಾವು ಪ್ರತಿಯೊಂದು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ಗುರುದ್ವಾರದಲ್ಲಿ ಕೂಡ ಸಾಕಷ್ಟು ಒಂದು ಸರ್ಚಿಂಗು ಈಗಾಗಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ಯದ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಈಗ ನೇರ ದೃಶ್ಯದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಬೀದರ್ನಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ, ಹುಬ್ಬಳ್ಳಿಯಿಂದ, ಕಲಬುರಗಿಯಿಂದ, ಮಂಡ್ಯದಿಂದ, ಮಂಗಳೂರಿನಿಂದ, ಶಿವಮೊಗ್ಗದಿಂದಲೂ ಕೂಡ ಆಯಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಈಗ ಏಕಕಾಲಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೊದಲಿಗೆ ನಾವು ಗಮನಿಸ್ತಾ ಹೋಗೋಣ. ಬೀದರ್ನಲ್ಲಿರುವ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಪಾಕ್ ಐಎಸ್ಐ ಏಜೆಂಟ್ಗಳಿಂದ ಬಾಂಬ್ ಸ್ಫೋಟದ
ಸಂಚಿನ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬಾಂಬ್ ಬ್ಲಾಸ್ಟಿಂಗ್ ಸುದ್ದಿಯಿಂದ ಗುರುದ್ವಾರದಲ್ಲಿ ಆತಂಕ ಎದುರಾಗಿದೆ. ಬಾಂಬ್ ಬ್ಲಾಸ್ಟ್ ಮಾಡ್ತೇವೆ ಅಂತ ಹೇಳಿ ಇಮೇಲ್ ಮೂಲಕ ಬೆದರಿಕೆಯನ್ನು ಹಾಕಿದ್ದಾರೆ. ಅಮೃತಕುಂಡ ಸರೋವರ ಯಾತ್ರಿಕ ನಿವಾಸ ಟಾರ್ಗೆಟ್ ಮಾಡಿರುವಂತ ಇಮೇಲ್ ಅದು. ಸುದ್ದಿ ತಿಳಿತಾ ಇದ್ದಂತೆ ಗುರುದ್ವಾರದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಬಂದಿದೆ ಸ್ಥಳಕ್ಕೆ. ಟಾಕ್ ಸ್ಕ್ವಾಡ್ ಕೂಡ ಶೋಧ ಮಾಡ್ತಾ ಇದೆ. ಎಸ್ಪಿ